ಮಾಜಿ ಉಪರಾಷ್ಟ್ರಪತಿ ಧನಕರ್ ರಾಜೀನಾಮೆ ಕೊಟ್ಟಿದ್ದು ನಿಮಗೆ ಗೊತ್ತೇ ಇದೆ. ಆದರೆ ರಾಜೀನಾಮೆ ಕೊಟ್ಟ ನಂತರ ಎಲ್ಲಿಯೂ ಸಾರ್ವಜನಿಕವಾಗಿ ಧನಕರ್ ಅವರು ಕಾಣಿಸಿಕೊಳ್ತಾ ಇಲ್ಲ. ಧನಕರ್ ಕಾಣೆಯಾಗಿದ್ದಾರಾ, ಎಲ್ಲಿದ್ದಾರೆ ಧನಕರ್ ಅಂತ ಹೇಳಿ ಒಬ್ಬರು ಮೂದಲಿಸಿದ್ದಾರೆ. ಜಗದೀಪ್ ಧನಕರ್ ಕಣ್ಮರೆ, ಎಲ್ಲಿಯೂ ಕಾಣುತ್ತಿಲ್ಲ, ಎಲ್ಲೋದ್ರು. ರಾಜೀನಾಮೆ ಸಲ್ಲಿಸಿದ ಬಳಿಕ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಧನಕರ್ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ ಕಪಿಲ್ ಸಿಬಲ್. ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಕಪಿಲ್ ಸಿಬಲ್. ಹಿರಿಯ ವಕೀಲ ಮತ್ತು ರಾಜ್ಯಸಭಾ ಸದಸ್ಯರಾಗಿರುವಂತಹ ಕಪಿಲ್ ಸಿಬಲ್ ಧನಕರ್ ರಾಜೀನಾಮೆ ರಾಜಕೀಯ ಚರ್ಚೆಗೂ ಕೂಡ ಗುರಿಯಾಗಿತ್ತು. ಈ ಹಿಂದೆ ಜಗದೀಪ್ ಧನಕರ್ ಅವರು ರಾಜೀನಾಮೆ ಅಂತ ಕೊಟ್ಟಂತಹ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟಿಲ್ಲ, ಅವರ ಕೈಯಿಂದ ಕೊಡಿಸಲಾಗಿತ್ತು. ರಾಜೀನಾಮೆ ಕೊಟ್ಟ ಬಳಿಕ ಧನಕರ್ ಕಣ್ಣಿಗೆ ಕಾಣಿಸುತ್ತಿಲ್ಲ. ಅವರನ್ನ ಭೇಟಿಯಾಗಲು ಪ್ರಯತ್ನಿಸಿದರೂ ಸಿಗುತ್ತಿಲ್ಲ. ಕೇಂದ್ರ ಗೃಹ ಸಚಿವರು ಸ್ಪಷ್ಟನೆ ಕೊಡಬೇಕು. ಧನಕರ್ ಅವರ ಪರಿಸ್ಥಿತಿ ಹೇಗಿದೆ ಎಂದು ನನಗೆ ಗೊತ್ತಾಗಬೇಕು. ಕಪಿಲ್ ಸಿಬಲ್ ಹೇಳ್ತಾ ಇರೋದು. ಧನಕರ್ ವಿಚಾರ ಪ್ರಸ್ತಾಪ ಮಾಡಿ ವ್ಯಂಗ್ಯವಾಡಿದ ಕಪಿಲ್ ಸಿಬಲ್. ಹಿರಿಯ ವಕೀಲರು ಜೊತೆಗೆ ರಾಜ್ಯಸಭಾ ಸದಸ್ಯರು ಕೂಡ ಹೌದು ಕಪಿಲ್ ಸಿಬಲ್. ಸೊ ಜಗದೀಪ್ ಧನಕರ್ ಅವರು ಉಪರಾಷ್ಟ್ರಪತಿ ಆಗಿದ್ದವರು, ವೈಸ್ ಪ್ರೆಸಿಡೆಂಟ್. ಏಕಾಏಕಿ ತನ್ನ ಆರೋಗ್ಯದ ಕಾರಣವನ್ನು ಇಟ್ಟು, ವೈದ್ಯರು ಕೊಟ್ಟಂತಹ ಸಲಹೆಯ ಆಧಾರವನ್ನು ಇಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ನಾನು ಮುಂದುವರಿಯೋದಕ್ಕೆ ನನ್ನ ಆರೋಗ್ಯ ಅಡ್ಡಿಪಡಿಸ್ತಾ ಇದೆ, ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಸಲ್ಲಿಸಿ ಅದನ್ನು ರಾಷ್ಟ್ರಪತಿಯವರು ಒಂದು ದಿನದ ನಂತರ ಅಂಗೀಕರಿಸಿದ್ರು. ಧನಕರ್ ಅವರು ಏಕಾಏಕಿ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಾರಣ 10 ದಿವಸದ ಹಿಂದೆ, ಅವರು ರಾಜೀನಾಮೆ ಕೊಟ್ಟ ದಿವಸಕ್ಕಿಂತ 10 ದಿವಸದ ಹಿಂದೆ ಇನ್ನೂ ಒಂದು 6 ತಿಂಗಳು ನಾನು ರಾಜಕೀಯದಲ್ಲಿ ಸಕ್ರಿಯನಾಗಿರ್ತೀನಿ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ರು ಅವರು. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್, 2029ರವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೀನಿ ಎಂದಿದ್ದಂಥ ವ್ಯಕ್ತಿ ಕೇವಲ 10 ದಿನದ ನಂತರ ಬೇರೆ ಬೇರೆ ರಾಜಕೀಯ ಕಾರಣಗಳಿದ್ದಾವೆ. ಒಂದು ನ್ಯಾಯಾಧೀಶರ ಮೇಲೆ ಕೇಳಿ ಬಂದಿದ್ದಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಧನಕರ್ ಅವರು ಸ್ವಲ್ಪ ನೆಗೆಟಿವ್ ಆಗಿ ವರ್ತನೆ ಮಾಡ್ತಾ ಇದ್ರು, ಅಥವಾ ಮೋದಿ ಸರ್ಕಾರದ ಕೆಲ ನ್ಯೂನತೆಗಳನ್ನು ವಿಪಕ್ಷದವರಿಗೆ ಬಿಟ್ಟುಕೊಡ್ತಾ ಇದ್ರು, ಮೋದಿ ಸರ್ಕಾರದ ಕೆಲ ವೈಫಲ್ಯತೆಗಳ ಬಗ್ಗೆ ವಿಪಕ್ಷದವರ ಜೊತೆ ಮಾತುಕತೆ ನಡೆಸ್ತಾ ಇದ್ರು, ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ರು ಧನಕರ್ ಎನ್ನುವಂಥ ವಿಚಾರ. ಬೇರೆ ಬೇರೆ ಕಾರಣಗಳ ಮುಖಾಂತರವಾಗಿ ಧನಕರ್ ಇನ್ನೂ ಕೂಡ ಮುಂದುವರೆದರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಪೆಟ್ಟಾಗದೀತು ಎನ್ನುವಂಥ ಕಾರಣವನ್ನು ಮುಂದಿಟ್ಟುಕೊಂಡು ಧನಕರ್ ಅವರನ್ನು ರಾಜೀನಾಮೆ ಕೊಡಿಸಲಾಯಿತು ಎನ್ನುವಂಥ ಆರೋಪ. ಅದೇನೇ ಇರಲಿ, ಈಗ ಕಪಿಲ್ ಸಿಬಲ್ ರಾಜ್ಯಸಭಾ ಸದಸ್ಯರು ಜೊತೆಗೆ ಹಿರಿಯ ವಕೀಲರು ಅವರು ಹೇಳ್ತಾರೆ, ಒಂದು ಕಡೆ ಧನಕರ್ ಏನು ಮಾಡ್ತಾ ಇದ್ದಾರೆ, ಕರೆಂಟ್ ಸ್ಟೇಟಸ್ ಏನು, ಅವರ ಆರೋಗ್ಯ ಹೇಗಿದೆ, ನನ್ನ ಕಣ್ಣಿಗೆ ಅವರು ಸಿಗ್ತಾ ಇಲ್ಲ, ಜೊತೆಗೆ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಿಗ್ತಾ ಇಲ್ಲ. ಹೇಬಿಯಸ್ ಕಾರ್ಪಸ್ ಹಾಕಬೇಕಾ? ಹೇಬಿಯಸ್ ಕಾರ್ಪಸ್ ಅಂದರೆ ಅದೊಂದು ಕಾನೂನು ಭಾಷೆ. ಒಬ್ಬ ಮನುಷ್ಯ ನಾಪತ್ತೆಯಾದರೆ ಅಥವಾ ಕಣ್ಮರೆಯಾದರೆ ಠಾಣೆಗೆ ದೂರನ್ನು ಕೊಡ್ತೀವಿ. ಆ ದೂರು ಕೊಟ್ಟ ನಂತರವೂ ಆತ ಸಿಗದೇ ಇದ್ದರೆ ಕಾರ್ಪಸ್ ಎನ್ನುವಂತಹ ಒಂದು ಕಾನೂನು ಸೂತ್ರಗಳನ್ನು ಪ್ರಯೋಗ ಮಾಡಿ ಆತನಿಗೆ ಬೇರೆ ಬೇರೆ ತರಹದ ಈ ರೆಡ್ ಕಾರ್ನರ್ ನೋಟಿಸಿಗೂ ಮಿಗಿಲಾದಂಥ ಒಂದು ಪ್ರಯೋಗವನ್ನು ಮಾಡಿ ಆತನನ್ನು ಸೆರೆ ಹಿಡಿಯುವಂಥ ಒಂದು ಕಾನೂನಿನ ಮಾರ್ಗ ಅದು. ಹೇಬಿಯಸ್ ಕಾರ್ಪಸನ್ನು ಹಾಕಿ ಆದರೂ ಕೂಡ ಅವರನ್ನು ಹುಡುಕಿಕೊಡಿ ಎನ್ನುವಂತಹ ಒಂದು ಮೂದಲಿಸುವಿಕೆ ವ್ಯಂಗ್ಯವಾಡಿದ್ದಾರೆ ಯಾರು? ಕಪಿಲ್ ಸಿಬಲ್, ರಾಜ್ಯಸಭಾ ಸದಸ್ಯರು ಜೊತೆಗೆ ಹಿರಿಯ ವಕೀಲರು. ಸೊ ಇದರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಯಿತು. ಧನಕರ್ ರಾಜೀನಾಮೆ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಈಗ ಕಪಿಲ್ ಸಿಬಲ್ ಅವರ ವ್ಯಂಗ್ಯವೂ ಕೂಡ ರಾಜಕೀಯವಾಗಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.